ಪ್ರಾಡಕ್ಟ್ಸ್ ಇರಬೇಕು ಸ್ಮಾಲ್ ಆಗಿ ಹೇಳ್ಬಿಡ್ಲಾ. ಸೊ ಫಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ನಮ್ಮ ಹತ್ರ ಬ್ಲೋ ಡ್ರೈಯರ್ ಒಂದು ಅಂಡ್ ಬ್ಲೋ ಡ್ರೈಯರ್ ಜೊತೆ ರೋಲರ್ ಕೂಲ್. ಸೊ ಸ್ಮಾಲ್ ರೋಲರ್ ಬ್ರಷ್ ಇದು ಆಕ್ಚುಲಿ ನಂಬರ್ ಅಂತ ಬಂದ್ರೆ 16 mm 16. ಅದರ್ವೈಸ್ ನೀವು ಡಿಮಾರ್ಟ್ ವಿಷಯ ಮಾಡಿದ್ರೆ ಸ್ಮಾಲ್ ರೋಲರ್ ಬ್ರಷ್ ನೋಡಿರ್ತೀರಲ್ವಾ, ಅದ್ರಲ್ಲಿ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಇದು ಒಂದು ಸ್ಟ್ಯಾಂಡರ್ಡ್. ಓಕೆ, ಕ್ರಾಫ್ಟ್ ಪ್ರೋ ಕಂಪನಿ ನಂಬರ್ 16 ಅಂತ ಸ್ಮಾಲ್ ಸೈಜ್ ಅಂತ ಕೇಳಿ ಕೊಡ್ತಾರೆ. ಓಕೆ, ಅಂಡ್ ಇದಾಗಿದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟು ಕಂಪಲ್ಸರಿ ನೋವಾ ಮೂಸ್ ಸ್ಟೈಲಿಂಗ್ ವಾಲ್ಯೂಮ್ ಅಂಡ್ ಲಾಂಗ್ ಲಾಸ್ಟಿಂಗ್ ಪರ್ಪಸ್ಗೆ. ಅಂಡ್ ಅಗೇನ್ ಓಲ್ಡ್ ಸ್ಪ್ರೇ, ಎನಿ ಓಲ್ಡ್ ಸ್ಪ್ರೇ ಲೈಕ್ ಟಾಫ್ಟ್ ಆದ್ರೂ ಓಕೆ, ಅದ್ರಲ್ಲಿ ಶಿಲೋಟ್ ಆದ್ರೂ ಓಕೆ. ಅಂಡ್ ಫೈನಲ್ ಟಚ್ ಅಪ್ಗೆ ಶೈನ್ ಸ್ಪ್ರೇ. ಅಂಡ್ ಇದಾದ್ಮೇಲೆ ಏರ್ ಫೈಬರ್ಸ್ ಲೈಕ್ ಸ್ಕ್ಯಾಂಡಿ ಇದ್ರೆ, ಬೋಲ್ಡ್ನೆಸ್ ಇದ್ರೆ ಅದಕ್ಕೆ ಪೌಡರ್ ಫಾರ್ಮ್ ಮತ್ತೆ ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಬಂದ್ಬಿಟ್ಟು ಕವರೇಜ್ ಪರ್ಪಸ್ಗೆ, ಪೌಡರ್ ಬಂದು ಕವರೇಜ್ ಪ್ಲಸ್ ವಾಲ್ಯೂಮ್ ಪರ್ಪಸ್ಗೆ. ಇದು ಬಂದು ಕಬುಕಿ ಬ್ರ್ಯಾಂಡ್, ಫ್ಲೋರಲ್ ಮ್ಯಾಜಿಕ್, ವ್ಯಾಗ್ಮೈ. ಅಂಡ್ ಇದಾಗಿದ ತಕ್ಷಣ ಇನ್ನೊಂದು ಫಾರ್ ಎಕ್ಸಾಂಪಲ್ ತುಂಬಾ ಸಿಲ್ಕಿ ಇರುತ್ತೆ, ಅದ್ರ ತುಂಬಾ ಪೋಕಿ ಆಗಿರುತ್ತೆ, ಅವ್ರಿಗೆ ಎಷ್ಟೇ ಮಾಡಿದ್ರು ಫಿಕ್ಸ್ ಆಗಲ್ಲ ಅಂದ್ರೆ ನಾವು ವ್ಯಾಕ್ಸ್ ಮ್ಯಾಟ್ ಫಿನಿಶಿಂಗ್ ವ್ಯಾಕ್ಸ್ ಅಂತ ಕರೀತೀವಿ ನಾವು ಇದನ್ನ. ಟಾಫ್ಟ್ ಮ್ಯಾಟ್ ಫಿನಿಶಿಂಗ್ ವ್ಯಾಕ್ಸ್ ಅಂದ್ರೆ ಇದ್ರ ಕ್ರೀಮಿ ಬೇಸ್ ಇರುತ್ತೆ. ಅರ್ಥ ಆಯ್ತಾ? ಇಷ್ಟು ಪ್ರಾಡಕ್ಟ್ಸ್ ಕಂಪಲ್ಸರಿ ಇರಬೇಕು. ಅಂಡ್ ಅದ್ರ ಜೊತೆ ವಾಲ್ಯೂಮ್ ಪೌಡರ್ ಕೂಡ, ಅಂಡ್ ಅದ್ರ ಜೊತೆ ಮಿನಿ ಕ್ಲಿಂಪರ್. ಇದು ಜೀನಿಯರ್ ಕೇಸ್ ತುಂಬಾ ಲಿಟ್ನೆಸ್ ಕಮ್ಮಿ ಇರುತ್ತೆ. ಇದೇ ನಮ್ಮ ರೂಮ್ ಅಂದ್ರೆ ಇಷ್ಟೊಂದೆಲ್ಲ ಇಟ್ಕೊಬೇಕು, ಹುಡುಗರು ಕೂಡ ಹುಡುಗಿರಿಗೆ ಅನ್ಕೊಂಡು ಹುಡುಗರು ಇಷ್ಟೊಂದು ಇಟ್ಕೊಬೇಕು ಅಂತ ಯೋಚನೆ ಮಾಡ್ಬೇಡಿ. ತುಂಬಾ ಈಸಿ ಸ್ಟೆಪ್ಸ್ ಮತ್ತೆ ಈಸಿ ವರ್ಕು, ಬಟ್ ಅಮೌಂಟ್ ಜಾಸ್ತಿ ಬರುತ್ತೆ. ನಿಮ್ಗೆ ಅರೌಂಡ್ ಇನಿಷಿಯಲ್ ಸ್ಟೇಜಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಒಂದು 500 ಅಂತ ಸ್ಟಾರ್ಟ್ ಮಾಡೋಣ. ಓಕೆನಾ? 500 ಇಂದ ಅಪ್ ಟು 2.5 3K ತಗೊಂಡು ಓನ್ಲಿ ಹೇರ್ ಸ್ಟೈಲ್. ನಾನು ಹೇಳ್ತಿರೋದು ನಾಟ್ ಮೇಕ್, ಓನ್ಲಿ ಹೇರ್ ಸ್ಟೈಲ್. ನೀವು ಯೋಚನೆ ಮಾಡಿ, ಇಷ್ಟು ಪ್ರಾಡಕ್ಟ್ಸ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಮ್ಯಾಕ್ಸಿಮಮ್ ಅಂತ ಸ್ವಲ್ಪ ಅಷ್ಟೇ. ಇವೇನು ಸೆಕ್ಷನಿಂಗ್ ಇದೆಯಾ, ಎಕ್ಸ್ಟೆನ್ಷನ್ ಹಾಕ್ತೀವಾ, ಲೈನ್ಸ್ ಕೊಡ್ತೀವಾ, ಏನಿಲ್ಲ ಜಸ್ಟ್ ಸೆಟ್ ಮಾಡೋದು, ಫಾರ್ಮಲ್ ಲುಕ್ ಸೆಟ್ ಮಾಡೋದಲ್ಲ. ಬಟ್ ಕ್ರಿಂಪರ್ ರೇರ್ ಕೇಸಲ್ಲಿ ಯೂಸ್ ಮಾಡಿದೆ, ಯಾವಾಗ ಥಿಕ್ನೆಸ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಮೈಕ್ರೋ ಕ್ರಿಂಪರ್ ಒಂದು ಕ್ಯಾರಿ. ಇನಿಷಿಯಲಿ ನಂತರಲ್ಲ ಹೋಗ್ತಾ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ಅರೌಂಡ್ 1500 to 2000 ಒಳಗಡೆ ಇರುತ್ತೆ ಮ್ಯಾಕ್ಸಿಮಮ್. ಇವಾಗ ನೋಡಿ ಸ್ಟೆಪ್ಸ್ ಅಂತ ಬಂದರೆ, ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಯಾರೇ ಆಗಿರಲಿ ಗ್ರೂಮ್ ಬಂದಿದ ತಕ್ಷಣ ನಾವು ಅವನ್ನ ಚೆಕ್ ಮಾಡಬೇಕು, ಎಲ್ಲೆಲ್ಲಿ ಪ್ಯಾಚನೆಸ್ ಇದೆ. ಕೆಲವು ಜನ ಫ್ರಂಟ್ ಅಲ್ಲಿ ಇರುತ್ತೆ, ಕೆಲವು ಜನ ಬ್ಯಾಕ್ ಅಲ್ಲಿ ಇರುತ್ತೆ, ಕೆಲವು ಜನ ಸಾಫ್ಟ್ ಯು ನೋಟ್ಸ್ ಲೈಟ್ ಸಾಫ್ಟ್ ಸಿಲ್ಕಿ ಆಗಿ. ಅಂಡ್ ಇಲ್ಲಿ ಅರೌಂಡ್ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಹೇರ್ಸ್ ಇದೆ. ಸೊ ಅದು ನಾವು ಮೇನ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು, ಕವರ್ ಅಪ್ ಮಾಡೋದಕ್ಕೋಸ್ಕರ ಅಂತ. ಅದಾದ್ರೆ ಫ್ರಂಟ್ ಲುಕ್ ಕೂಮಿಂಗ್ ಯಾವ ಥರ ಮಾಡ್ತೀವಿ ಅಂತ. ಓಕೆನಾ? ಸೊ ಅಂಡ್ ನಿಮ್ಗೆ ಡೌಟ್ ಬರ್ತದೆ, ಸರ್ ಏನು ಸರ್ ಚಿಕ್ಕದಾಗಿದೆ ಕೂಲ್ ಮಾಡೋದು, ದೊಡ್ಡದಾಗಿದ್ರೆ ಏನು ಮಾಡೋದು, ಕರ್ಲಿ ಇದ್ರೆ ಏನು ಮಾಡೋದು? ಎಲ್ಲ ಹೇರ್ಗೂ ಒಂದೇ ಪ್ರೊಸೀಜರ್ ಆಗಿರುತ್ತೆ, ಬಟ್ ಕೂಮಿಂಗ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಸ್ಟೈಲಿಂಗ್ ಆಗುತ್ತೆ ಅಂತ. ಅಂಡ್ ಇನ್ನೊಂದು ಪಾಯಿಂಟ್ ಅಂದರೆ ಅವ್ರು ಹೇರ್ ಕಟ್ ಮೇಲೆ ಕೂಡ ಮಾಡಿದ್ದಾರೆ. ಇವಾಗ ಹೇರ್ ಕಟ್ ಡಿಫ್ರೆಂಟ್ ಆಗಿ ಮಾಡಿಸ್ಬಿಡಿ, ನಾವು ಡಿಫ್ರೆಂಟ್ ಸೆಟ್ ಮಾಡಿದ್ರೆ ಏನಾಗುತ್ತೆ? ಚಾನ್ಸ್ ಇಲ್ಲ. ಕೆಲವೊಂದು ಟೈಮಲ್ಲಿ ಒಂದು ಸೆಟ್ ಜಾಸ್ತಿ ಬಿಟ್ಟಿರ್ತಾರೆ, ಒಂದು ಸೆಟ್ ಕಮ್ಮಿ ಬಿಟ್ಟಿರ್ತಾರೆ. ಅವು ಈ ಕಡೆ ವಾಚ್ ಅಂದ್ರೆ ಈ ಕಡೆ ಆಬ್ವಿಯಸ್ಲಿ ನಿಂತ್ಕೊಂಡಿರುತ್ತೆ. ಸೊ ಹೇರ್ ಕಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಯಾವ ಸೆಟ್ ಕೂಪ್ ಮಾಡ್ಬೋದು ಅಂತ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಓಕೆ ಸರ್, ಬೇಗ ಮಾಡ್ಬೋದು, ವಿತಿನ್ 5 minutes ಮಾಡ್ಬಿಟ್ರೆ ಯಾರು ಅಮೌಂಟ್ ಕೊಡಲ್ಲ. ನೀವು ಬರೀ 5 ನಿಮಿಷ ಕೇಳಿ ಸರ್ ಯಾರು ಕೊಡ್ತಾರೆ? ಸೊ ಅವ್ರ ಹತ್ರ ಕಾನ್ವರ್ಸೇಷನ್ ಮಸ್ಟ್ ಇಂಪಾರ್ಟೆಂಟ್. ಯಾವ ಥರ ಕಾನ್ವರ್ಸೇಷನ್ ಮಾಡ್ತೀರಾ, ಮತ್ತು ನೀವು ಯಾವ ಥರ ಅವ್ರಿಗೆ ಗ್ರೂಮಿಂಗ್ ಮಾಡ್ತೀರಾ, ಅಂಡ್ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಜಸ್ಟ್ ಬರೀ ಲಾಸ್ಟಿಗೆ ಓಲ್ಡ್ ಸ್ಪ್ರೇ ಹಾಕ್ಬಿಟ್ರೆ ಆಕ್ಸೆಪ್ಟ್ ಮಾಡಲ್ಲ, ಬರೀ ಜಸ್ಟ್ ಕೂ ಮಾಡೋ ಓಲ್ಡ್ ಸ್ಪ್ರೇ ಹಾಕಿ 2,000 ಕೊಡ್ತಾರೆ. ಸೊ ಇದನ್ನು ಕೂಡ ಪಾಯಿಂಟ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಸ್ಟೆಪ್ ಅಂತಂದರೆ ಕಂಪಲ್ಸರಿ ನೋವಾ. ಸೊ ನಾವು ಹೀಟ್ ಪ್ರೊಡಕ್ಷನ್ ಬದಲು ನೋವಾ ಮೂಸ್ನ ಯೂಸ್ ಮಾಡ್ತೀವಿ. ಇದ್ರಲ್ಲಿ ನಮಗೆ ಮಾಯ್ಶ್ಚರೈಸರ್ ಪ್ಲಸ್ ಪ್ರೊಡಕ್ಷನ್ ಕೂಡ ಇರುತ್ತೆ. ಓಕೆನಾ? ಸೊ ಇನ್ ಕೇಸ್ ನಮ್ಮ ಹತ್ರ ಏನಾದರೂ ಮೂಸ್ ಇರಲಿಲ್ಲ ಅಂದರೆ ಅವಾಗ ಡೈರೆಕ್ಟಾಗಿ ಹೀಟ್ ಪ್ರೊಡಕ್ಷನ್ ಹಾಕೋ ಬದಲು ಲೈಕ್ ವಾಟರ್ ಸ್ಪ್ರೇ ಮಾಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಬೆಟ್ಟಲ್ಲಿದ್ರೇ ಗ್ರೂಮ್ ಹೇರ್ಸ್ ನೀಟಾಗಿ ಸೆಟ್ ಮಾಡೋಕ್ಕಾಗಲ್ಲ. ಸರಿ, ಅಬ್ಸರ್ವ್ ಮಾಡೋಣ, ಬ್ಯಾಕಿಂದ ಜಸ್ಟ್ ಕೂಮಿಂಗ್ ಸಪೋರ್ಟಲ್ಲಿ ಅಪ್ಲೈ ಮಾಡ್ತಿದ್ರಿ, ಹಿಂಗೆ ತಗೊಂಡು ಹಿಂಗೆ ರಬ್ಬಿಂಗ್ ಮಾಡ್ತಿಲ್ಲ. ರಬ್ಬಿಂಗ್ ಮಾಡಿದ್ರೆ ಅಗೇನ್ ಸ್ಕ್ಯಾಲ್ಪ್ ಹೋಗುತ್ತೆ, ಅಂಡ್ ಅಗೇನ್ ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ ಕೆಲವು ಜನಕ್ಕೆ ರೇರ್ ಕೇಸಲ್ಲಿ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಸ್ಕ್ಯಾಲ್ಪ್ಗೆ ರಬ್ ಮಾಡಬಾರ್ದು, ಓನ್ಲಿ ಕೂಮಿಂಗಲ್ಲಿ ಮಾಡಬೇಕು. ಮಧು ಟಿಶ್ಯೂ ತಗೋ, ಒಂದು 3 ಟಿಶ್ಯೂ ತಗೋ ದೊಡ್ಡ. ನೋಡಿ, ಒನ್ಸ್ ಅಪ್ಲಿಕೇಶನ್ ಮಾಡಿದ ತಕ್ಷಣ ನೀವು ಡೀಟೇಲ್ ಆಗಿ ಕಾನ್ಸಲ್ಟ್ ಎಷ್ಟು ಸ್ಕ್ಯಾನ್ ಇದೆ ಅಂತ ನಮಗೆ. ಸೊ ಓಕೆನಾ? ಒನ್ಸ್ ಇದು ಅಪ್ಲಿಕೇಶನ್ ಆಗಿದ ತಕ್ಷಣ
ಇವಾಗ ಕಂಪಲ್ಸರಿ ನೀವು ಯಾವುದೇ ಗ್ರೂಮೇಟ್ ಸೆಟ್ ಮಾಡೋ ಆಗಿರ್ಬೋದು, ಏನೇ ಮಾಡಿರ್ಬೋದು, ಕಂಪ್ಯೂಟರ್ ಶರ್ಟ್ ಹಾಕೊಂಡಿರ್ತಾರೆ, ಬ್ಲೇಸರ್ ಹಾಕೊಂಡು ಅದೆಲ್ಲ ಕವರ್ ಅಪ್ ಮಾಡಲೇಬೇಕಾಗುತ್ತೆ. ಯಾಕಂದರೆ 3 ತಂಡ ಸೆಟ್ಟಿಂಗ್ ಕೇಳ್ಕೊಂಡ್ಕೊಳ್ಳೋಣ. ಯಾಕಂದರೆ 3 ತಂಡ ರೇರ್ ಕೇಸ್ ಅಂತ ಇಟ್ಕೊಳ್ಳೋದು, ಯಾಕಂದ್ರೆ ಸ್ವಲ್ಪ ಪೇಂಟಲ್ಲಿ ಹಾಕೋದು. ಬಟ್ ಒಂದೊಂದು ಟೈಮಿಗೆ ಫೋಟೋ ಶೂಟ್ ಮಾಡಿ ಸೆಟ್ ಕೇಳ್ಕೊಂಡ್ಕೊಳ್ಳೋಣ. ನಾವು ವೈಟ್ ಶರ್ಟ್ ಹಾಕೊಂಡಿರ್ತಾರೆ, ನಾವು ಡಿಸ್ಪ್ಲೇ ಮಾಡ್ಬಿಟ್ರೆ ಏನಾಗುತ್ತೆ, ವೈಟ್ ಶರ್ಟ್ ಎಲ್ಲ ಹೋಗ್ಬಿಡುತ್ತೆ. ಬ್ಲೇಸರ್ ಹಾಕೊಂಡಿರ್ತಾರೆ, ಯಾಕಂದರೆ ನಾವು ರೂಮ್ ಏರ್ ಸೆಟ್ ಮಾಡ್ಬೇಕಾದ್ರೆ ಎಲ್ಲ ಔಟ್ಫಿಟ್ ಹಾಕೊಂಡಾದ್ಮೇಲೆ ನಾವು ಏರ್ ಸೆಟ್ ಮಾಡ್ತೀವಿ. ಯಾಕೆ ಒಂದು ಸೈಡ್ ಸೆಟ್ ಮಾಡಿರ್ತೀವಿ, ಆಮೇಲೆ ಔಟ್ಫಿಟ್ ಹಾಕೋತಾರೆ, ಎಲ್ಲ ಮೆಸಪ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಅದಕ್ಕೋಸ್ಕರ ಜಸ್ಟ್ ಟಿಶ್ಯೂ ತೊಗೊಂಡು ನಾನು ಕವರ್ ಅಪ್ ಮಾಡ್ಕೊತೇನೆ. ಫುಲ್ ವೈಟ್ ಶರ್ಟ್ ಆದರೆ ಕಂಪ್ಲೀಟಾಗಿ ಒಂದು ಟವಲ್ ಕ್ಲಾತ್ ಏನಾದ್ರು ಒಂದು ಕಂಪ್ಲೀಟಾಗಿ ಕೂಡ ಹಾಕೊಂಡು ಹೋಗ್ತೀನಿ, ಒಂಚೂರು ಕೂಡ ಗ್ಯಾಪ್ ಇಲ್ಲ ನನಗೆ. ಯಾಕಂದ್ರೆ ಸ್ವಲ್ಪ ಬಿದ್ದರೂ ಕೂಡ ವೈಟ್ ಶರ್ಟ್ ಇಮಿಡಿಯೇಟಾಗಿ ಚೇಂಜಸ್ ಮಾಡೋಕ್ಕಲ್ಲ. ಓಕೆನಾ? ಸೊ ಇದಾಗಿದ ತಕ್ಷಣ ನಮಗೆ ಇಲ್ಲಿ ಆಲ್ಮೋಸ್ಟ್ ಒಂದು 80 to 100% ವೆಟ್ಟಲ್ಲಿದೆ. ಸೊ ಇವಾಗ ನಾವು 50% ಡ್ರೈ ಮಾಡಬೇಕು. ಕಂಪ್ಲೀಟ್ ವೆಟ್ಟಲ್ಲಿ ಕೂಡ ರೋಲರ್ ಬ್ರಷ್ ಮೂವ್ಮೆಂಟ್ ಆಗಲ್ಲ. ಸೊ ಅಟ್ಲೀಸ್ಟ್ ನಾವು 50% ಬ್ಲಾಸ್ಟ್ ಹೊಡೆ ಜಸ್ಟ್ ಒಣಗಿಸ್ಬೇಕು ಅಷ್ಟೇ. ಜಸ್ಟ್ ಲೈಟಾಗಿ ಡ್ರೈ ಮಾಡಿದ ತಕ್ಷಣ ಇವಾಗ ಬ್ಲೋ ಡ್ರೈ ಸೆಟ್. ಸೊ ಗ್ರೂಮ್ಗೆ ತುಂಬ ಈಸಿ ಬ್ಲೋ ಡ್ರೈ ಮಾಡೋದು. ಜಸ್ಟ್ ಈ ರೋಲರ್ ಬ್ರಷ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಯಾವ ಥರ ಹೋಲ್ಡ್ ಮಾಡ್ತೀರಂತ ಅಷ್ಟೇ. ಜಸ್ಟ್ ಬ್ಲೋ ಡ್ರೈ ಇಟ್ಕೊಳ್ಳೋದಷ್ಟೇ. ಬ್ಲೋ ಡ್ರೈಯಿಂದ ಏನು ಮೂವ್ಮೆಂಟ್ ಇಲ್ಲ, ಕಂಪ್ಲೀಟ್ ರೋಲರ್ ಬ್ರಷ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೋಡ್ಕೊಳ್ಳಿ. ಸೊ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಪಾರ್ಟಿಷನ್ ಚೆಕ್ ಮಾಡೋದು, ಯಾವ ಕಡೆ ಕೂಗ್ಬಿಡ್ತಾರೆ ಅಂತ ಗೊತ್ತಾಗಬೇಕಲ್ಲ ಫಸ್ಟ್. ಸೊ ಅವನ್ನ ಕೇಳ್ತೀವಿ ಕ್ಲೈಂಟ್ಸ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ. ಇನ್ ಕೇಸ್ ಇಲ್ಲ ಅಂದರೆ ಹೇರ್ ಲೆಂತ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಯಾವ ಸೈಡ್ ಜಾಸ್ತಿ ಲೆಂತ್ ಇದೆಯೋ ಅದು ಆಪೋಸಿಟ್ ಕೂವ್ ಮಾಡ್ತಾರೆ. ನೋಡಿ ಶಾರ್ಟ್ ಇದೆಯಲ್ವಾ, ಲೆಂತ್ ಇದ್ದಾನೆ. ಸೊ ಹಂಗಾದ್ರೆ ಇವ್ರು ಈ ಕಡೆ ಕೂವ್ ಮಾಡ್ತಾರೆ. ಇನ್ ಕೇಸ್ ಈ ಕಡೆ ಲೆಂತ್ ಇದ್ರೆ ಈ ಕಡೆ ಕೂವ್ ಮಾಡಿದ್ರೆ ಇತ್ತೀಚೆಗೆ ಹೇರ್ ಕಟ್ ನೋಡಿದ ತಕ್ಷಣ ಆರಾಮಾಗಿ ಗೊತ್ತಾಗುತ್ತೆ. ಸೊ ನಾನು ಇವಾಗ ಪಾರ್ಟಿಷನ್ ಡಿಸೈಡ್ ಮಾಡ್ತೀನಿ. ಓಕೆನಾ? ಪಾರ್ಟಿಷನ್ ಡಿಸೈಡ್ ಆಗಿದೆ. ಸೊ ಡಿಸೈಡ್ ಆಗಿದ ತಕ್ಷಣ ರೋಲರ್ ಬ್ರಷ್ನ ಯಾವ ಥರ ಹೋಲ್ಡಿಂಗ್ ಮಾಡಬೇಕಂದ್ರೆ ನೋಡಿ, ಫಸ್ಟ್ ರೋಲರ್ ಬ್ರಷ್ನ ಪ್ರೆಸ್ ಮಾಡಿ ಆ್ಯಂಡ್ ಅಗೇನ್ ರೊಟೇಷನ್ ಫಾರ್ಮಲ್ಲಿ ಲಿಫ್ಟ್ ಮಾಡಬೇಕು. ಹೀಗೆ ಅವಾಗ ಏನಾಗುತ್ತೆ, ನಮಗೆ ಸ್ಟ್ರೈಟಾಗಿ ಬಂದು ಎಡ್ಜ್ ಕರ್ವ್ ಆಗುತ್ತೆ. ಅವಾಗ ನಮಗೆ ಫಾರ್ಮಲ್ ಕಾಣಿಸುತ್ತೆ. ಯಾಕೆ ನಾವು ಗ್ರೂಮ್ ಹೇರ್ ಸೆಟ್ ಮಾಡೋದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮಲ್ಲಿ ರಿಸೆಪ್ಷನ್ಗೆ ಅಲ್ವಾ, ಅವ್ರು ಸೂಟೆಲ್ಲ ಹಾಕೊಂಡಿರ್ತಾರೆ. ಸೊ ಫಾರ್ಮಲ್ ಲುಕ್ ಆಗಿರ್ಬೇಕು. ಹಿಂಗೆ ತುಂಬ ಸ್ಪೈಕಿ ರೇರ್ ಕೇಳೋದು. ಸ್ಪೈಕಿ ಇರ್ಬೇಕಾದ್ರೆ ಶಾರ್ಟ್ ಇರಬೇಕು, ಇಷ್ಟುದ್ದ ಸ್ಪೈಕಿ ಯಾರು ಮಾಡಿಸ್ಕೊಳ್ಳಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಇವ್ರಿಗೆ ಸ್ಟ್ರೈಟ್ ಆಗಿ ಬಂದು ಎಡ್ಜ್ ಕರ್ವ್ ಆಗಬೇಕು. ಸೊ ಕರ್ವ್ ಆಗೋಗೋಸ್ಕರ ಅಂತ ನಾವು ಬ್ರಷ್ನ ಹಿಂಗ್ ಟ್ವಿಸ್ಟ್ ಮಾಡ್ತೀವಿ, ಅಂದರೆ ರೊಟೇಷನ್ ಮಾಡ್ತೀವಿ. ಓಕೆ, ಇವಾಗ ನೋಡಿ ನಾನು ಬ್ಲೋ ಡ್ರೈ ಕೂಡ ಇಟ್ಕೊಂಡು, ನಾನು ಹಿಂಗೆ ಇಟ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಹಿಂಗೆ ಮಾಡೋಕ್ಕೆ. ಅದಕ್ಕೆ ಬ್ಲೋ ಡ್ರೈನ ಹಿಂಗೆ ಟ್ವಿಸ್ಟ್ ಮಾಡಿ ಈಗ ಹ್ಯಾಂಡಲ್ ಮಾಡ್ತೀನಿ. ಈ ಕಡೆ ನಾನು ಮಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ನೀವೇ ಯೋಚನೆ ಮಾಡಿ ಹಿಂಗೆ ಮಾಡೋಕ್ಕಾಗಲ್ಲ, ನಿಮಗೆ ಕಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ಹೀಗೆ. ಓಕೆನಾ? ಸ್ಟ್ರೈಟಾಗಿ ಬಂದು ಹೆಚ್ಚು ಮಾತ್ರ ಕರ್ವ್ ಆಗಿರುತ್ತೆ. ಸೊ ನಾವು ಫಸ್ಟೇ ಬ್ಲೋ ಡ್ರೈ ಇಲ್ಲ ಅಂತಂದರೆ ಫಸ್ಟೇ ಪಾರ್ಟಿಷನ್ ಲೈನ್ನ ಮಾಡ್ಕೊಳ್ಳೋದು. ಆಮೇಲೆ ಸೆಂಟರ್ ಆಫ್ ಏರಿಯಾ ಅಂದರೆ ಈ ಕ್ರೌನಿಂಗ್ ಏರಿಯಾ. ಈ ಕ್ರೌನಿಂಗ್ ಏರಿಯಾನ ಬ್ರಷ್ನ ಇಟ್ಕೊಂಡು ಆಪೋಸಿಟ್ ಸೈಡ್ಗೆ ಅಂದರೆ ಬ್ಯಾಕ್ ವರ್ಡ್ ರೊಟೇಷನ್ ಮಾಡ್ಕೋತಾ ಈಗ ಹಿಂದೆ. ಸೊ ಅರ್ಥ ಆಗ್ತಿದೆ? ಕಂಪ್ಲೀಟ್ ವರ್ಕ್ ನಮಗೆ ರೋಲರ್ ಬ್ರಷ್ ಇದೆ, ಜಸ್ಟ್ ಬ್ಲೋ ಡ್ರೈ ಹ್ಯಾಂಡಲ್ ಮಾಡೋದು ಅಷ್ಟೇ.
ನಾವು ಇವಾಗ ಏನು ಮಾಡಿದ್ವಿ ಸೆಕ್ಷನ್ ವೈಸ್ ಸೆಕ್ಷನ್ನ ಜಸ್ಟ್ ಬ್ಯಾಕ್ವರ್ಡ್ಸ್ ಮಾಡಿದ್ವಿ. ಈಗ ಏನು ಸ್ಟೆಪ್ ಅಂದರೆ ಮರ್ಜಿಂಗ್, ಎಲ್ಲ ಒಂದೇ ಡೈರೆಕ್ಷನ್ಗೆ ಮರ್ಜಿಂಗ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಸರಿನಪ್ಪ ಸೈಡ್ ಮಾಡೋದು ಅಂತ ಹೇಳ್ಬಿಟ್ಟು ಹಿಂದಕ್ಕೂ ಮಾಡ್ತೀನಿ ಅಂತ ಯೋಚನೆ ಮಾಡಿಲ್ವಾ? ಸೊ ಯಾವುದೇ ಸೈಡ್ಗೆ ಮಾಡಿಬಿಟ್ರೆ ಸೈಡ್ ಕೇಳಿದ್ರು ಕೂಡ ಸೈಡ್ಗೆ ಬ್ಲೋರ್ ಮಾಡಿದ್ರೆ ಫ್ಲಾಟ್ ಆಗುತ್ತೆ. ಸೊ ಹಿಂದಕ್ಕೆ ಬಾಚಿ ಆಮೇಲೆ ಸೈಡ್ಗೆ ಕೂಮಿಂಗ್ ಮಾಡಬೇಕು. ಅರ್ಥ ಆಯ್ತು? ಬ್ಲೋರ್ ಡೈರೆಕ್ಷನ್ ಬಂದರೆ ಬ್ಯಾಕ್ಗೆ ಬೋನ್ಸ್ ಬರೋಕ್ಕೆ, ಕೂಮಿಂಗ್ ಅಂತ ಬಂದರೆ ಪಾರ್ಟಿಷನ್ಗೆ. ಅರ್ಥ ಆಯ್ತು? ನಾನು ಇವಾಗ ಡೈರೆಕ್ಟ್ ನಾನು ಹಿಂಗೆ ಬಾಚ್ಕೊಂಡ್ಬಿಟ್ಟು ಅವ್ರಿಗೆ ಏನಾಗುತ್ತೆ ಅವಾಗ ಫ್ಲಾಟ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಬ್ಯಾಕ್ವರ್ಡ್ಸ್ಗೆ ಮಾಡ್ತಿರೋದು. ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಓಕೆನಾ? ಸೊ ಒನ್ಸ್ ಬ್ಲೋರ್ ಇಸ್ ಡನ್. ಬ್ಲೋರ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಎಲ್ಲೆಲ್ಲವ್ರಿಗೆ ಪ್ಯಾಚಸ್ ಇದೆಯೋ ಅದನ್ನ ನಾವು ಫಸ್ಟ್ ಕವರ್ ಅಪ್ ಮಾಡ್ಕೊಬೇಕು, ಆಮೇಲೆ ಕೂಮಿಂಗ್. ಸೊ ನೋಡಿ ಇವ್ರಿಗೆ ಇಲ್ಲಿ ಪ್ಯಾಚ್ ಇದೆ. ಸೊ ನಾನು ಇವಾಗ ಇವ್ರಿಗೆ ಜಾಸ್ತಿ ಇದೆ ಕಮ್ಮಿ ಇದೆಯಾ, ಒಂದು ಮೀಡಿಯಂ ಟೈಮ್ ಸ್ವಲ್ಪ ಜಾಸ್ತಿ ಅನ್ಕೋಣ. ಸೊ ನಾನು ಬರೀ ಸ್ಪ್ರೇ ಮಾಡ್ತೀನಿ ಅನ್ಕೋಣ, ಬಟ್ ಕವರ್ ಆಗುತ್ತಾ? 100% ಕವರ್ ಆಗುತ್ತೆ, ಬಟ್ ವಾಲ್ಯೂಮ್ ಬರಲ್ಲ. ನಾನು ಪೇಂಟ್ ಆಗ್ದಂಗೆ ಇರುತ್ತೆ ಅಲ್ವಾ? ಜಸ್ಟ್ ಸ್ಪ್ರೇ ಅಷ್ಟೇ ಅಲ್ವಾ ಇದು ನಮಗೆ. ಅದೇ ನಾವು ಪೌಡರ್ ಹಾಕಿದ್ರೆ ವಾಲ್ಯೂಮ್ ಬರುತ್ತೆ ಪ್ಲಸ್ ಕವರ್ ಕೂಡ ಆಗುತ್ತೆ. ಸೊ ಹಂಗಂದ್ರೆ ನಾವು ಡೈರೆಕ್ಟಾಗಿ ಪೌಡರ್ ಅಪ್ಲಿಕೇಶನ್ ಮಾಡೋಕ್ಕಾಗಲ್ಲ. ಅಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, ಫಾಲ್ ಔಟ್ ಆಗುತ್ತೆ ಪೌಡರ್, ಸ್ವೆಟ್ ಆದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ ಕೇಸ್ ನಮ್ಮ ಹತ್ರ ಏರ್ ಫೈಬರ್ ಇಲ್ಲ, ಓನ್ಲಿ ಪೌಡರ್ ಇದೆ, ಫಸ್ಟ್ ಓಲ್ಡ್ ಸ್ಪ್ರೇ ಮಾಡಬೇಕು ಸ್ಕ್ಯಾನ್ ಏರ್ಗೆ, ಆಮೇಲೆ ಪೌಡರ್ ಹಾಕಬೇಕು. ಇನ್ ಕೇಸ್ ನಮ್ಮ ಹತ್ರ ಇದಿದ್ರೆ ಫಸ್ಟ್ ಇದನ್ನು ಸ್ಪ್ರೇ ಮಾಡಬೇಕು ಕವರೇಜ್ ಪರ್ಪಸ್ಗೆ. ಇದು ಲೈಟ್ ಸ್ಟಿಕ್ಕಿ ಫಾರ್ಮ್ ಇರಬೇಕಲ್ಲ, ಇಮಿಡಿಯೇಟ್ ಆಗಿ ಪೌಡರ್ ಹಾಕಬೇಕು, ಅವಾಗ ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ನಾನು ಫಸ್ಟ್ ಇದನ್ನು ಸ್ಪ್ರೇ ಮಾಡ್ತೀನಿ. ಸೊ ಅವ್ರಿಗೆ ಏನಾಗಿದೆ, ಜಸ್ಟ್ ಕವರೇಜ್ ಆಗಿದೆ ಬಟ್ ವಾಲ್ಯೂಮ್ ಬಂದಿಲ್ಲ ನೋಡಿ. ಇವಾಗ ಇಮಿಡಿಯೇಟ್ ಆಗಿ ನಾವು ಇದನ್ನ ಹಾಕ್ತೀವಿ ಪೌಡರ್ ಕಂಟೆಂಟ್. ಜಸ್ಟ್ ಟ್ಯಾಪಿಂಗ್ ಮಾಡೋದು. ಸೊ ಬಿಫೋರ್ ನೋಡಿದ್ರಲ್ವಾ, ಬಿಫೋರ್ ಪೌಡರ್ ಆದ್ಮೇಲೆ ನಮ್ಗೆ ಯಾವ ಥರ ಇರುತ್ತೆ ಅಂತ. ಸೊ ಒನ್ಸ್ ನಾವು ಪೌಡರ್ನ ನೀಟಾಗಿ ಲೇಯರ್ ವೈಸ್ ಲೇಯರ್ ನಾವು ಟ್ಯಾಪ್ ಮಾಡ್ಕೊಂಡ್ಬರ್ತಾ ಬರ್ತಾ ನಮಗೆ ಬಿಲ್ಡಿಂಗ್ ಆಗುತ್ತೆ. ಇವಾಗ ನೋಡಿ ನಾನು ಜಸ್ಟ್ ಆಫ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಅಬ್ಸರ್ವ್ ಮಾಡಿ, ಇಲ್ಲಿಂದ ಅಬ್ಸರ್ವ್ ಮಾಡಿ ಡಿಫ್ರೆನ್ಸ್. ಪೌಡರ್ ಹಾಕಿದ್ರೆ ಯಾವ ಥರ ಏನು ಬಿಲ್ಡಪ್ ಆಗುತ್ತೆ, ಲೈಕ್ ಸ್ಪ್ರೇ ಹಾಕಿದ್ರೆ ಓನ್ಲಿ ಜಸ್ಟ್ ಕವರೇಜ್ ಸಿಗುತ್ತೆ. ಸೊ ಕಂಪ್ಲೀಟ್ ನಾವು ಟ್ಯಾಪಿಂಗಲ್ಲಿ ನಾವು ಮಾಡ್ಕೊಂಡ್ಬಿಡ್ತೀವಿ. ಸೊ ಇದೆಲ್ಲ ನೀವು ವೀಡಿಯೋಸಲ್ಲಿ ನೋಡಿರ್ತೀರ ಅನ್ಸುತ್ತೆ. ಕಬೂಕಿ CABOKI ಇದು ಆನ್ಲೈನ್ ಸಿಗುತ್ತೆ. ಅದರಲ್ಲೂ ನಿಮ್ಗೆ ಎನಿ ಬ್ರ್ಯಾಂಡಲ್ಲಿ ಇದೆ, ಲೈಕ್ ಬೆರಿನಾ ಬ್ರ್ಯಾಂಡಲ್ಲಿದೆ, ಟಾಫ್ಟಲ್ಲಿದೆ, ಮತ್ತೆ ಬಿಯರ್ಡೋ ಬ್ರ್ಯಾಂಡಲ್ಲಿದೆ, ಮತ್ತೆ ಸ್ಪ್ರೇ ಲೈಕ್ ನೋವಾದಲ್ಲಿ ಕೂಡ ಇದೆ ನಿಮಗೆ, ಲೋರಿಲಲ್ಲಿ ಕೂಡ ಇದೆ, ಮಾರ್ವಿಕಲ್ಲಿ ಕೂಡ ಇದೆ ನಿಮಗೆ, ಎಲ್ಲದರಲ್ಲೂ ಸಿಗುತ್ತೆ. ಬಟ್ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಕಬೂಕಿ ಇಸ್ ಬೆಸ್ಟ್, ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ ಆ್ಯಕ್ಚುಲಿ. ಎಷ್ಟು ಡಿಫ್ರೆಂಟ್ ಕಾಣಿಸ್ತಿದೆ ಅಂತ ಇದಕ್ಕೆ. ಓಕೆ, ನಾವು ಫಿಲ್ಲಿಂಗ್ ಆಯಿತು, ಎಲ್ಲೆಲ್ಲಿ ಕವರೇಜ್ ಇದೆಯೋ. ಇನ್ ಕೇಸ್ ಫ್ರಂಟಲ್ಲಿ ಏನಾದರೂ ಅದೇ ಥರ ಇದ್ದರೆ ಪಂಪಿಂಗ್ ಟೆಕ್ನಿಕಲ್ಲಿ ಮಾಡ್ಕೊತೀವಿ. ಸೊ ಪಂಪಿಂಗ್ ಅದು ಸೇಮ್ ಪೌಡರ್ನೇ, ಬಟ್ ನಾವು ಪಂಪ್ ಮಾಡ್ಕೊಬೇಕು. ಸೊ ಫ್ರಂಟಲ್ಲಿ ಯಾರಿಗಾದ್ರು ಇನ್ ಕೇಸ್ ಥಿಕ್ನೆಸ್ ಕಮ್ಮಿ ಇರುತ್ತೆ ಅಂಥವ್ರಿಗೆ, ಅದರ್ವೈಸ್ ನಾವು ಮೈನ್ಯೂಟ್ ಏರಿಯಾಗಳಿಗೆ ಹೋಗೋಕ್ಕಾಗಲ್ಲ. ಸೊ ಪ್ಲಸ್ ಈ ಥರ ಪಂಪಿಂಗಲ್ಲಿ
ಸೊ ಇದ್ರ ಕಂಪ್ಲೀಟ್ ಆಗಿ ಫಿಲ್ಲಿಂಗ್ ಒಂಚೂರು ಕೂಡ ಗ್ಯಾಪ್ ಇಲ್ದಂಗೆ ಎಲ್ಲಿ ಯಾವ ಟೈಮಲ್ಲಿ ಫಿಲ್ ಮಾಡ್ಕೋದಂದ್ರೆ ಪ್ರೀಮಿಯಂ ಗ್ಲೋ ಮೇಲೆ ಇವಾಗ ಲೈಕ್ ಓನ್ಲಿ ಎಷ್ಟರಿಗೆ 3K to 4K ಪೇ ಮಾಡ್ತಾರೆ. ಅವಾಗ ಒಂಚೂರು ಕೂಡ ಗ್ಯಾಪ್ ಇಲ್ಲ ಅಷ್ಟು ನೀಟಾಗಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಅವ್ರಿಗೆ ಹೇರ್ ಕಂಪ್ಲೀಟಾಗಿ ವಾಲ್ಯೂಮಸ್ ಮತ್ತು ತಿಕ್ಕಾಗಿರ್ಬೇಕು. ಆ ಟೈಮಲ್ಲಿ ನಾನು ಇದು ಯೂಸ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿ ಅದನ್ನ ತಗೊಂಡು ನಾವು ಯೂಸ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಫೇಸ್ ಮೇಲೆ ಫಾಲೋ ಆಗುತ್ತಲ್ಲ. ಅದಕ್ಕೋಸ್ಕರ ಈ ಪಂಪ್ಗೋಸ್ಕರ ನಾನು ಈ ಬ್ರ್ಯಾಂಡ್ನ ಸಜೆಷನ್ ಮಾಡ್ತೀನಿ. ಯಾಕಂದ್ರೆ ಬೇರೆ ಬ್ರ್ಯಾಂಡಲ್ಲಿ ಈ ಥರ ಪಂಪ್ ಸಿಗಲ್ಲ ನಮಗೆ. ಇದೇ ಸಪ್ರೇಟು, ಪಂಪೇ ಸಪ್ರೇಟ್. ಫಾರ್ ಎಕ್ಸಾಂಪಲ್ ಇದು ನಿಮಗೆ 1500 ಪ್ರಾಡಕ್ಟ್ ಇದೆ, ಪಂಪೇ 2000 rupees. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸರ್ ಇನ್ ಕೇಸ್ ನಮ್ಮ ಹತ್ರ ಇದು ಯಾವುದೂ ಇಲ್ಲ ಅಂದರೆ ಬರೀ ಲಾರಿಯಲ್ ಪ್ರಾಡಕ್ಟ್ ಇದೆ ಅಂದರೆ ಅದರಲ್ಲೇ ಹ್ಯಾಂಡಲ್ ಮಾಡಿ. ಲೋರಿಯಲ್ ಅಂದರೆ ಅದು ಸ್ಪ್ರೇ ಒಂದೇನಾ? ಸ್ಪ್ರೇ ಇದ್ರೆ ಬಟ್ ಈ ಥರ ಫಿನಿಶಿಂಗ್ ಪೇಂಟ್ ಹಾಕ್ದಂಗೆ ಪೌಡರ್ ಇದ್ರೂ ಪೌಡರ್ ಇಡಲೇಬೇಕಾಗುತ್ತೆ ಕಂಪಲ್ಸರಿ. ಗ್ಲೂಮ್ ಅದ್ರಲ್ಲಿ ಮಕ್ಳಿಗೆ ಇಟ್ಕೊಳ್ಳೇಬೇಕಾಗುತ್ತೆ ಪೌಡರ್ನ. ಇದನ್ನ ಪೌಡರ್ ಇಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಲೈಟಾಗಿ ಏನೋ ಸ್ಕ್ಯಾಂಡಿನೆಸ್ ಇದೆ, ಸ್ಪ್ರೇನ ಸಾಕು. ಬಟ್ ಜಾಸ್ತಿ ಇದ್ರೆ ನೀವು ಅಬ್ಸರ್ವ್ ಮಾಡೋದಲ್ವಾ, ಬರೀ ಪೌಡರ್ ಹಾಕಿದ್ರೆ ಯಾವ ಥರ ಇದೆ, ಡೈರೆಕ್ಟ್ ಮಾಡೋದು ಯಾವ ಥರ ಇದೆ. ಕಬುಕ್ಕಿ ಅಮೆಝಾನಲ್ಲಿ ಸಿಗುತ್ತೆ ನಿಮ್ಗೆ ಬೇಕಂದ್ರೆ. ವ್ಯಾಕ್ಮೈನ್ಗಿಂತ ಕಬುಕ್ಕಿ ತಗೊಳ್ಳಿ. ಕಬುಕ್ಕಿ ನಿಮ್ಗೆ ಅರೌಂಡ್ 300 rupees ಬೀಳುತ್ತೆ ಅಷ್ಟೇ. ಸೊ ಅದು ವ್ಯಾಕ್ಮೈನ್ ಇಲ್ಲ ಅಂದ್ರೆ ಇದ್ರಲ್ಲಿ ಹ್ಯಾಂಡಲ್ ಇದ್ರಲ್ಲೇ ಸಾಕಲ್ಲ. ಈಗ ಫ್ರಂಟ್ ಎಲ್ಲ ಅದ್ರಲ್ಲಿ ಮಾಡೋದು. ಫ್ರಂಟ್ ಎಲ್ಲ ಏನಂದ್ರೆ ಇದನ್ನ ಹಿಂಗೆ ಹಾಕಕ್ಕಾಗಲ್ಲ, ಅದಕ್ಕೋಸ್ಕರ ಇದ್ರಲ್ಲಿ ಅದು ನಮಗೆ ಚಿಕ್ಕ ಚಿಕ್ಕ ಏರಿಯಾಗೂ ಪಂಪ್ ಮಾಡ್ಬೋದು. ಇಲ್ಲ ಸರ್ ನಮಗೆ ಫ್ರಂಟೇ ತುಂಬ ಬೋಲ್ನೆಸ್ ಇದ್ರೆ ಎರಡನ್ನೇ ಟ್ಯಾಪ್ ಮಾಡಿ ಏನೋ ಸರ್ ನೀವು ಅಂಗಡಿ ಹೇಳಿದ್ರಲ್ಲ ಅಲ್ಲೂ ಸಿಗುತ್ತೆ? ಅಲ್ಲ 100% ಸಿಗುತ್ತೆ. ನೀವು ಇಲ್ಲಿ ಚಿಕ್ಕಪೇಟ್ಗೆ ಹೋಗಿ ಅಲ್ಲೂ ಸಿಗುತ್ತೆ, ಆನ್ಲೈನ್ ಸಿಗುತ್ತೆ, ವಿಶಾಲ್ ಮಾರ್ಟ್, ಡಿ ಮಾಡೆಲ್ ಸಿಗುತ್ತೆ. ಎಲ್ಲ ವೆಬ್ಸೈಟಲ್ಲಿ ಏರ್ ಫೈಬರ್ ಅಂತ ಜಸ್ಟ್ ಟೈಪ್ ಮಾಡಿ ಸಿಗುತ್ತೆ. ಏರ್ ಫೈಬರ್ ಅಂತ ಎಲ್ಲ ಕಡೆ ಅವೈಲಬಲ್ ಇದೆ. ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳು ಕೂಡ ಇದೆ. ಎಲ್ಲ ರಿಸಲ್ಟ್ ಒಂದೇನೆ, ಒಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಒನ್ಸ್ ಫಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಫಿಲ್ಲಿಂಗ್ ಆದಷ್ಟು ಇವಾಗ ಫಿಕ್ಸಿಂಗ್ ಮಾಡೋದು. ಫಿಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ವಾಲ್ಯೂಮ್ ಬಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಇವ್ರಿಗೆ ಸಾಫ್ಟ್ ಇದೆ ಅಲ್ವಾ, ನಾನು ಡೈರೆಕ್ಟಾಗಿ ಸ್ಪ್ರೇ ಹಾಕ್ಬಿಟ್ಟು ಏನಾಗುತ್ತೆ ಸ್ವಲ್ಪ ರೆಡ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ವಾಲ್ಯೂಮ್ ಬಡಿಸ್ಕೊಂಡು ನಾವು ಹೇಗೇನು ವಾಲ್ಯೂಮ್ ಕೊಡೋದು. ಸೊ ವಾಲ್ಯೂಮ್ ಕೊಡೋಲ್ಲ, ನಮ್ಮ ಲೈಟ್ ಸ್ಟಿಕ್ಕಿನೆಸ್ ಇದೆ. ಇನ್ ಕೇಸ್ ಇವ್ರಿಗೆ ರಫ್ ಆಗಿರುತ್ತಪ್ಪ, ಅವಾಗ ಇದು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಸಿಲ್ಕ್ ಏರ್ ಇರುತ್ತೆ ನೋಡಿ ಅವಾಗ ಮಾತ್ರ ವಾಲ್ಯೂಮ್ ಕೊಡೋದು. ರಫ್ ಆಗಿದ್ರೆ ನೋ ವಾಲ್ಯೂಮ್ ಕೊಡೋದು. ಓಕೆ, ಜಸ್ಟ್ ಲೈಟಾಗಿ ಟ್ಯಾಪಿಂಗ್ ಮಾಡ್ಕೊಳ್ಳೋದು ಅಷ್ಟೇ, ತುಂಬಾನೂ ಆಗ್ಬಾರ್ದು, ಜಸ್ಟ್ ಲೈಟ್ ಆಗಿ. ಓಕೆ, ಸೊ ಒನ್ಸ್ ಇದಾಗಿದ್ದ ತಕ್ಷಣ ಅಗೇನ್ ನೆಕ್ಸ್ಟ್ ಕೂಮಿಂಗ್ ಮಾಡೋದು. ಸೊ ಕೂಮಿಂಗ್ ಮಾಡೋಕ್ಕಿಂತ ಮುಂಚೆ ಕೆಲವರು ಜನಕ್ಕೆ ಸೈಡ್ಸ್ ಅಲ್ಲಿ ಏರ್ ಕಟ್ ಸ್ವಲ್ಪ ಗ್ರೋತ್ ಆದ್ಮೇಲೆ ಹಿಂಗ್ ನಿಂತ್ಕೊಂಡಿರ್ತಾರೆ ನೋಡಿರ್ತೀರ. ಸೈಡ್ಸ್ ಅಲ್ಲಿ ಮಾತ್ರ, ಮೇಲೆ ಓಕೆ ಸೆಟ್ ಮಾಡೋಣ, ಸೈಡ್ಸ್ ಅಲ್ಲಿ ಮಾತ್ರ ನಿಂತ್ಕೊಂಡಿರ್ತಾರೆ ನೋಡಿರ್ತಾರಲ್ಲ. ಸೊ ಯಾವಾಗ ಈ ತರ ಪೋಕಿ ಆಗಿರುತ್ತೆ ನೋಡಿ ಅವಾಗ ವ್ಯಾಕ್ಸ್. ಈ ತರ ನಾರ್ಮಲ್ ಆಗಿದ್ರೆ ವ್ಯಾಕ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಸೊ ವ್ಯಾಕ್ಸ್ ಕೂಡ ಹಾಗೆ ನೀವು ಲೆಸ್ ಅಂದ್ರೆ ಲೆಸ್ ಕ್ವಾಂಟಿಟಿ, ತಗೊಂಡ್ರಿ ಬೋತ್ ಹ್ಯಾಂಡ್ಸ್ ಸ್ಲಪ್ ಮಾಡ್ಕೊಂಡು ಜಸ್ಟ್ ಸೈಡ್ಸ್ ಮಾತ್ರ ಹಿಂಗೆ ಅಪ್ಲೈ ಮಾಡಿ. ಹಿಂಗೆ ತೊಗೊಂಡು ರಬ್ಬಿಂಗ್ ಅದೆಲ್ಲ ಮಾಡ್ಬಿಟ್ಟು ಜಸ್ಟ್ ಮೇಲೆ ಇನ್ ಕೇಸ್ ಫ್ರಂಟ್ ಎಲ್ಲ ನಿಂತ್ಕೊಂಡಿದ್ರೆ ಜಸ್ಟ್ ಫ್ರಂಟ್ ಕೂಡ ಲೈಟಾಗಿ ಹಿಂಗೆ ಅಪ್ಲಿಕೇಶನ್ ಹಾಕೋದು. ಓಕೆನಾ? ಒನ್ಸ್ ವ್ಯಾಕ್ಸ್ ಅದರ್ವೈಸ್ ವಾಲ್ಯೂಮ್ ಪೌಡರ್ ಅಪ್ಲೈ ಮಾಡಿದ ತಕ್ಷಣ ಇವಾಗ ಕೂಮಿಂಗ್ ಮಾಡೋದು. ಸೊ ನಮಗೆ ನೀಟಾಗಿ ಗೊತ್ತಾಗಿದೆ ಅವ್ರಿಗೆ ಈ ಸೈಡೆ ಪಾರ್ಟಿಷನ್ ಮಾಡ್ಕೋತಾ ಅಂತ. ಸೊ ನಾನು ಇವಾಗ ಪ್ರಾಪರಾಗಿ ಲೈನ್ನ ಕ್ರಿಯೇಟ್ ಮಾಡ್ಕೊಂಡು ಸೊ ನೀಟಾಗಿ ಕೂ ಮಾಡ್ಕೊಂಡ್ಬಿಡ್ತೀನಿ ಸೆಕ್ಷನ್. ಸೊ ನಾನು ಟೆಕ್ಸ್ಚರ್ ಕೂಮ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕೂಮಿಂಗ್ ಮಾಡಿ ನನಗೆ ಕಂಫರ್ಟಬಲ್ ಅನ್ಸುತ್ತೆ. ಯಾಕಂದ್ರೆ ಒಂದು ಸ್ಮಾಲ್ ಟೈಲ್ ಕೂಮ ಯೂಸ್ ಮಾಡ್ಕೊತೀವಿ, ನಾವು ಹಾಕಿರೋ ಪ್ರಾಡಕ್ಟ್ ಎಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಕಂಪಲ್ಸರಿ ನಿಮ್ಗೆಲ್ಲ ಮುಂದೆ ಕುಣಿಸ್ಕೊಳ್ಳೇಬೇಕಾಗುತ್ತೆ. ಯಾವಾಗ ಹೈಟ್ ಓಕೆನಾ, ಇನ್ನು ಐಟಮ್ ಕಮ್ಮಿ ಮಾಡಬೇಕಾ, ಅದೆಲ್ಲ ಕಂಪಲ್ಸರಿ ನೀವು ಕ್ಲೈಂಟ್ನ ಕೇಳ್ಕೊಂಡೇ ಮಾಡಬೇಕಾಗುತ್ತೆ. ನೋಡಿ ಇದಾಗಿತ್ತು ತಕ್ಷಣ ಬ್ಯಾಕ್ ಸೈಡ್ ಓಕೆ ಫಿಲ್ ಮಾಡಿದ್ವಿ, ಕೂ ಮಾಡಿಬಿಟ್ರೆ ಇದು ಎಲ್ಲ ಆಚೆ ಬರ್ತಲ್ಲ. ಜಸ್ಟ್ ಟೆಕ್ಸ್ಚರ್ ಕೂಮ್ ತೊಗೊಂಡು ಲೈಟಾಗಿ ಅದನ್ನ ಕೂಮಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲಿ ನ್ಯಾಚುರಲ್ ಲುಕ್ ಕಾಣಿಸ್ಬೇಕಲ್ವಾ. ಈಗ ನಮ್ಮಲ್ಲಿ ನ್ಯಾಚುರಲ್ ಲುಕ್ ಕಾಣಿಸಿಲ್ಲ ಅಂದರೆ ನಾವು ಹಾಕಿದ ಪ್ರಾಡಕ್ಟ್ ವೇಸ್ಟ್ ಇರ್ತಾನೆ. ಸರ್ ಟಚ್ ಮಾಡಿದ್ರೆ ಸ್ಪ್ರೇ ಆಗ್ತದೆ.
ಅದಕ್ಕೆ ನಾನು ಫಾರ್ ಎಕ್ಸಾಂಪಲ್ ಚಿಕ್ಕ ಕೂಮ್ ಇಟ್ಕೊಂಡು 100% ಬರ್ತಿತ್ತು, ನಾನು ಅದಕ್ಕೆ ದೊಡ್ಡ ಕೂಮ್ ಯೂಸ್ ಮಾಡ್ತೇನೆ. ಜಸ್ಟ್ ಲೈನ್ ಅಂತ ಕಾಣಿಸುತ್ತೆ, ಜಸ್ಟ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅರ್ಥ ಆಗ್ತಿದೆಯಾ? ಸೊ ಒನ್ಸ್ 100% ಆಗಿ ಕ್ಲೈಂಟ್ ಓಕೆ ಎಲ್ಲ ಆದ್ಮೇಲೆ ಫೈನಲ್ ಆಗಿ ಓಡಿಸ್ಬೇಕು. ಸೊ ಇಲ್ಲಿವರೆಗೂ ನಾವು ಮಾಡಬೇಕು. ಕೆಲವರು ಜನ ಗ್ರೂಮ್ ಹೇಗೆ ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಈ ಥರ ಮಾಡೋದು ಸಿಂಪಲ್ ಆಗುವಾಗ ಗ್ರೂಮ್ಗೆ ಅವ್ರಿಗೆ ಕೊಟ್ಬಿಡಿ. ಸೊ ನೀವು ಪ್ರೂವ್ ಮಾಡ್ಕೊಬಿಡಿ, ನಾನು ಫೈನಲ್ ಆಗಿ ಓಡಿಸ್ಬೇಕು ಆಗ್ತೀನಿ ಅಂತ. ಆದ್ದರಿಂದ ಬಟ್ ಇಲ್ಲಿವರೆಗೂ ಸೇಮ್ ಪ್ರೊಸೀಜರ್ ಎಲ್ಲರಿಗೂ. ಓಕೆ, ಕೂಮಿಂಗ್ ಅಂತ ಬಂದರೆ ನೀವು ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಗ್ರೂಮ್ಗೆ ಕೊಡಬೇಕು. ಓಕೆ, ಸೊ ಇದಾಗಿದ ತಕ್ಷಣ ಇವಾಗ ಓಡಿಸ್ಬೇಕು. ಲೈಕ್ ಎನಿ ಓಡಿಸ್ಬೇಕು, ಟಾಪ್ ಶಿಲೋಟ್ ಎನಿ ಓಡಿಸ್ಬೇಕು ಇಸ್ ಫೈನ್. ಜಸ್ಟ್ ಇನ್ ಕೇಸ್ ಕೆಲವು ಜನ ಟೆಕ್ಸ್ಚರ್ ಕಾಣಿಸ್ಬೇಕಂದ್ರೆ ಈ ಕೂಮ್ನ ಇಟ್ಕೊಂಡು ಸ್ಪ್ರೇ ಮಾಡ್ತೀವಿ. ಲೈಟ್ ಟೆಕ್ಸ್ಚರ್ ಕಾಣಿಸ್ಬೇಕಂದ್ರೆ ಅದ್ರ ಟೆಕ್ಸ್ಚರ್ ಬೇಡ ನ್ಯಾಚುರಲ್ ಆಗಿರ್ಬೇಕಂದ್ರೆ ಸ್ಮಾಲ್ ಕೂಮ್ನ ಯೂಸ್ ಮಾಡ್ತೀನಿ. again ಫ್ರಂಟ್ ಕೂಡ ಹಾಗೇನೆ. ಹೆಂಗೆ ಕೇರ್ಫುಲ್ ಆಗಿ ಸೆಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟೈಲಿಂಗ್ ಅಂತ. ಅಲ್ಲಿಗೆ ಬ್ಯಾಕ್ ಸೈಡ್ ಕಂಪಲ್ಸರಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಸ್ಪ್ರೇ ಮಾಡಬೇಕು, ಯಾಕಂದ್ರೆ ಪ್ರಾಡಕ್ಟ್ ಎಲ್ಲಿ ಮೂವ್ ಆಗಬಾರ್ದಲ್ವ ನಮ್ಮಲ್ಲಿ ನಾವು ಹಾಕಿರೋ ಪೌಡರು. ಅದಕ್ಕೋಸ್ಕರ ಸ್ಪ್ರೇ 100% ಮಾಡಲೇಬೇಕು. ಇನ್ ಕೇಸ್ ಕ್ಲೈಂಟ್ ಕೆಲವು ಜನ ಸ್ಪ್ರೇ ಬೇಡ ಅಂದ್ರೂ ಕೂಡ ಸರ್ ನಾವು ಫ್ರಂಟ್ ಎಂಡ್ ಮಾಡಲ್ಲ ಬಟ್ ಅಲ್ಲಿ ಬ್ಯಾಚಸ್ ಕವರ್ ಮಾಡಿಟ್ಟು ನೋಡಿ ಅಲ್ಲಿ 100% ಸ್ಪ್ರೇ ಮಾಡಿ, ಇಲ್ಲಾಂದರೆ ಪೌಡರ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ನಮಗೆ. ಆ್ಯಂಡ್ ಅದು ನಮಗೆ ಫಿಕ್ಸ್ ಆಗಿ ಮ್ಯಾಕ್ಸಿಮಮ್ 15 seconds to 20 seconds ಬೇಕಂದ್ರೆ ಅಷ್ಟೆಲ್ಲಾಗಿ ಇನ್ನೊಂದ್ಸತಿ ಕರೆಕ್ಟ್ ಆಗಿದೆಯಾ ಇಲ್ವಾ ಫೈನಲ್ ಆಗಿ ನೋಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸರ್ ಕಂಪ್ಲೀಟ್ ಆಗಿ ಕ್ಲೈಂಟ್ ಕೂಡ ಕನ್ಫರ್ಮ್ ಆದಮೇಲೆ ಶೇನ್ ಸ್ಪ್ರೇ. ಅಲ್ಲಿವರೆಗೂ ನೀವು ಶೇನ್ ಸ್ಪ್ರೇ. ಶೇನ್ ಸ್ಪ್ರೇ ಯಾವ ರೀಸನ್ ಅಂದರೆ ವೈಟ್ ಆನ್ ಗ್ಲಾಸಿ ಫಿನಿಶಿಂಗ್ಗೆ ಅಂಡ್ ಲೈಟ್ ಟೆಕ್ಸ್ಟ್ ಸ್ವಲ್ಪ ಶೇನ್ ಕೂಡ ಬರುತ್ತೆ. ಮದು ಚೆನ್ನಾಗಿದೆ ಸರ್. ಕೆಲವರು ಗ್ರೂಮ್ಸ್ಗೆ ಆಲ್ಮೋಸ್ಟ್ ಈ ಸೈಡು ಬಾಲ್ಡ್ನೆಸ್ ಇರುತ್ತಲ್ಲ ಸರ್, ಅವಾಗ ಅದು ಬ್ಯಾಗ್ ಮೇಲೆ ಹಾಕ್ಬಿಟ್ಟು ಯಾವುದೇ ಹಾಕಿದ್ರು ಕೂಡ ಅಟ್ಲೀಸ್ಟ್ 10% ಏರ್ ಇದ್ರೆ ಮಾತ್ರ ಪೌಡರ್ ಹಾಕಬೇಕು. ಕಂಪ್ಲೀಟ್ ಓಪನ್ ಇದೆ, ಕಂಪ್ಲೀಟ್ ಓಪನ್ ಇದೆ. ಅಟ್ಲೀಸ್ಟ್ ಒಂದು 10 ಇವ್ರಿಗೆ ಅಟ್ಲೀಸ್ಟ್ ಒಂದು 20% ಅದು ಅಲ್ಲೆಲ್ಲ ಏರಿದೆ. ಯಾಕಂದ್ರೆ ಕಂಪ್ಲೀಟ್ ಓಪನ್ ಇದ್ರೆ ಪ್ರಾಡಕ್ಟ್ ಇಟ್ಕೊಳ್ಳೋಕೆ ಏನಿರುತ್ತೆ ಅಲ್ಲಿ ನೀವೇ ಯೋಚನೆ ಮಾಡಿ ತಾನೆ. ಅಲ್ಲ ಫ್ಯಾಕ್ಟ್ ಹೇಳ್ಬೇಕು, ಇರ್ತಾರೆ 100%, ಬಟ್ ಅವ್ರಿಗೆ ಫೀಲ್ ಮಾಡೋದು ಕಷ್ಟ. ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಇವಾಗ ನಾವು ಪೌಡರ್ ಹಾಕಿದ್ರು ಗ್ರಿಪ್ ಬೇಕಲ್ವ, ಏರಿದ್ರೆ ಅಟ್ಲೀಸ್ಟ್ 10% ಏರಿರ್ಬೇಕು. 100% ಅಂದ್ರೆ ಅಲ್ಲೊಂದು ಇದ್ರೆ ಅಟ್ಲೀಸ್ಟ್ ಗ್ರಿಪ್ ಆಗಲ್ಲ. ನೀವೆಲ್ಲ ವಿಡಿಯೋಸ್ ನೋಡಿ ಪೌಡರ್ ಫಿಲ್ ಮಾಡಿ ಅಟ್ಲೀಸ್ಟ್ 10% ಇರುತ್ತೆ. ಎಲ್ಲ ಕಂಪ್ಲೀಟ್ ಓಪನ್ ಅಲ್ಲಿ ಯಾರು ಕಷ್ಟ ಅವ್ರಿಗೆ. ಇವಾಗ ಡಿಫ್ರೆಂಟ್ ಆಗಿ ಬಿಟ್ಟಿದ್ರೆ ಏರ್ ಪ್ಯಾಚಸ್ ಅಂತ ಬಿಟ್ಟಿದ್ದಾರೆ, ಗಮ್ಮತ್ ಕಾಣಿಸ್ಕೊಳ್ಳೋದಿಲ್ಲ. ಸಿಂಗಲ್ ಪ್ಯಾಚಸ್ ಬಿಟ್ಟಿದ್ದಾರೆ ಇವಾಗ, ಜಸ್ಟ್ ಏರ್ಲೈನ್ ತರ ಅನಿಸ್ತದೆ. ಬಟ್ ಅಷ್ಟೆಲ್ಲ ನಾವು ಕ್ಯಾರಿ ಮಾಡ್ಬೇಕಂದ್ರೆ ಪ್ರೈಸಸ್ ಜಾಸ್ತಿ ಇರುತ್ತೆ, ಮತ್ತೆ ಅದರ ಕ್ಲೈಂಟ್ಸ್ ಹೌದು ಪ್ರಾಡಕ್ಟ್ಸ್ ಅರ್ಥ ಆಯ್ತಲ್ವಾ? ಡನ್. ನಾವೊಂದ್ಸಲ ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಗ್ಲೂ ಮೆಸ್ಟ್ ಬರುತ್ತೆ. ಸುಮ್ಮನೆ ಹಿಂಗೆ ಮಾಡಿದ್ರೆ ಬರಲ್ಲ. 100%. ಥ್ಯಾಂಕ್ ಯು.